ಹಾಯ್, ಬನ್ನಿ ಹೋಗೋಣ. ಮುಗೀತು ಧರ್ಮಸ್ಥಳ ಟ್ರಿಪ್ಪು. ಇದು ಲಾಸ್ಟ್ನ ವಿಡಿಯೋ ಊರಿಗೆ ಹೋಗೋದು. ಇವಾಗ ನಾವು ಬಾಹುಬಲಿ ನೋಡ್ಕೊಂಬಂದೆ. ಇವ್ರು ಯಾರು ಬರಲ್ಲ ಒಳಕ್ಕೆ, ಇವರೆಲ್ಲ ನೋಡಿದ್ದೀನಿ ಅಂದರು. ಸೊ ಬಾಹುಬಲಿದ ಸೀದಾ ನಮ್ಮ ಊರ ಕಡೆ ಪಯಣ. ಸ್ವಲ್ಪ ಫೋಟೋ ಎಲ್ಲ ತಗೊಂಡ್ವಿ. ಮತ್ತು ವೆಲ್ಕಮ್ ಬ್ಯಾಕ್ ಟು ಘಾಟ್ ಸೆಕ್ಷನ್. ಯಪ್ಪ ಮತ್ತೆ ಸ್ಟಾರ್ಟ್ ಆಯಿತು ಇದು. ನಾನು ಅಲ್ಲಿಗೂ ಕೇಳಿದೆ ಬೇರೆ ರೂಟ್ ಇಲ್ವಾ ಅಂತ. ಇದೇ ಒಂದೇ ರೂಟ್ ಅಂತೆ ದುರ್ಗಕ್ಕೆ ಹೋಗ್ಬೇಕಂದ್ರೆ. ಸೊ ಮತ್ತೆ ಈ ಘಾಟ್ ಸೆಕ್ಷನಿಗೆ ಹೋಗೋಣ. ಒಂಥರ ಥ್ರಿಲ್ಲಿಂಗ ಚೆನ್ನಾಗೈತಿ. ಇವಾಗ ಹತ್ತಿಸ್ಬೇಕು, ಪೆಟ್ರೋಲ್ ಹಂಗೆ ಕುಡಿಯುತ್ತೆ. ನಮ್ಮ ತಮ್ಮವ್ರು ಸ್ವಲ್ಪ ಮುಂದೆ ಹೋಗಿದ್ದಾರೆ. ಇವು ಯಾವ 3 ಬೈಕರು ಸೈಡಾಗಿ ಬಿಡೋಂಗಿಲ್ಲ. ಅವ್ರು ಹೋಗ್ತಿಲ್ಲ, ನಾನು ಹೋಗಂಗಿಲ್ಲ. ಹಂಗಾಗೋಯ್ತು. ಬನ್ನಿ ಜರ್ನಿ ಎಂಜಾಯ್ ಮಾಡೋಣ. ಇದು ಅಪ್ಪು ಬೇರೆ ಒಂದೇ ಹೊಡೆತಕ್ಕೆ ಬಂತು ನೋಡಿ. ಅವ್ನ ಗಾಡಿ ಹಿಂಗೆ ಒತ್ತಿಸ್ತಾನೆ. ನಾನು ಫುಲ್ಲು ಮನಗಿಸ್ಕೊಂಡು ಸೈಡ್ ಹೊಡ್ಕೊಂಡು ಇದ್ದು ಅಂತ ಒಂದೇಟಿ ಹೊತ್ತು ಅವ್ನಿಗೆ ಹೋಗಿ ಏನು ನೆಟ್ಟೇ ಬಿಟ್ಟೇನಪ್ಪ ಅಂದ್ಕೊಂಬಿಟ್ಟೆ ನಾನು. ಹಂಗೆ ಅವ್ನು ಬೇರೆ ಸೀದಾ ಹತ್ರಕ್ಕೆ ಹೋಗೇ ತರಿಬಿಟ್ಟೆ ನಂದಟಿಗೆ. ಅದ್ರ ಹಂಗೆಲ್ಲ ಹೋಗ್ಲೇಬೇಡಿ ನೀವು ಮಾತ್ರ ಯಾವಾಗೂ. ನನಗೆ ಅಷ್ಟು ಐಡಿಯಾ ಇದ್ದಿದ್ದಿಲ್ಲ. ಹಂಗೆಲ್ಲ ಹಿಂದೆ ಕುಂತಿದ್ರಲ್ಲ ಅವ್ರು ಫುಲ್ ಹೆವಿ ಡ್ರೈವರು. ಬ್ರದರ್ ಹೇಳಿದ್ರು, ನೋಡಪ್ಪ ನೀನು ಹಂಗೆ ವೆಹಿಕಲ್ಲು ಫುಲ್ ಇರತ್ತಲ್ಲಿ, ಟಾಟಾ ಎ ಸಿ ಇವುಗಳೆಲ್ಲ ಹಿಂದೆಲ್ಲ ಹೋಗಬೇಡ. ಬಸ್ಸಿಂದೆ ಲಾರಿ ಇವು ವೇಟ್ ಹಾಕೊಂಬಿಟ್ಟಿರ್ತಾರೆ. ಇದು ಅಪ್ಪು ಬೇರೆ ಅವ್ರು ಏನಾಯ್ತು, ನನ್ನ ಬೈಕ್ ಹಿಂದೆ ಕುಂತಿರೋರು ಫುಲ್ಲು ಟ್ರಾವೆಲರ್ ಅವರು. ಇಲ್ಲೆಲ್ಲ ಭಾಳ ಅಡ್ಡಾಡಿದಾರಂತೆ ಈ ರೋಡಲ್ಲಿ ಧರ್ಮಸ್ಥಳಕ್ಕೆಲ್ಲ. ಡ್ರೈವರ್ ಅವರು. ಅದಕ್ಕೆ ಅವರು ನೋಡು ಅವುಗಳು ವೆಹಿಕಲ್ಗಳು ಹಿಂದೆ ಮಾತ್ರ ಹತ್ತಿಸ್ಬೇಡ, ಹಿಂಗೆ ಅಪ್ಪಲ್ಲಿ ದೂರ ನಿಂತ್ಬಿಡು, ಸುಮ್ಮನೆ ಡೇಂಜರ್ ಅವೆಲ್ಲ ಅಂತಂದರು. ಅವಲ್ಲಿದ್ದ ಭಾಳ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊತ ಹತ್ತಿಸ್ತಾ ಇದ್ದೀನಿ. ಮತ್ತು ಅವ್ರು ಏನಾದರೂ ಮಿಸ್ ಆಗಿ ಬಂದು ಹಿಂದಕ್ಕೆ ಬಂದ್ರೆ ಅಂದರೆ ಹತ್ಕೊಂಡು ಹೋಗ್ಬಿಡ್ತಾರೆ ಮೇಲೆ. ಈ ಗುಡ್ಡದ ಮೇಲೆ ಹರ್ಕೊಂಬರೋ ನೀರು ಎಷ್ಟು ತಣ್ಣಗೈತೆ ಅಂದರೆ ಅಷ್ಟು ತಣ್ಣಗೈತೆ. ಅದು ತಣ್ಣಗಿರೋದೊಂದು. ಅದಾದಮೇಲೆ ಫುಲ್ಲು ನೀರು ಎಷ್ಟು ವೈಟಾಗಿದೆ ಅಂದರೆ ಹಿಂಗೆ ನಾವು ಬಾಟ್ಲಾಗ ನೀರು ಹಿಡ್ಕೊಂಡ್ವಿ. ಸ್ವಲ್ಪ ಟೇಸ್ಟ್ ಮಾತ್ರ ಒಳ್ಳೆ ಸಖತ್ತಾಗಿತ್ತು ನೀರಿನ ಟೇಸ್ಟು. ವಾಟ್ರೂ ಹಂಗೆ ಐತೆ, ಬೆಳ್ಳಗೆ ಪ್ಯೂರ್ ವಾಟ್ರ್ ಇದು. ಸಖತ್ತಾಗಿತ್ತು ಇದು ಮಾತ್ರ. ಹಂಗೆ ಸ್ವಲ್ಪ ಮುಂದೆ ಒಂದು ಸ್ವಲ್ಪ ತಿನ್ಕೊಂಡು ಹಂಗೆ ಇಟ್ಕೊಂಡಿದ್ದೆ. ನಿನ್ನೆ ನೈಟ್ ತೊಗೊಂಡಿದ್ನಲ್ಲ, ಸ್ವಲ್ಪ ಟ್ರಾವೆಲ್ ಮಾಡೋಕ್ಕಾರೆ ಸ್ವಲ್ಪ ಆಮೇಲೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ನಲ್ಲಿ ಎಲ್ಲಿ ಬಿಸಾಕಬೇಡಿ. ನಾನು ಅದನ್ನ ತಿಂದು ಬ್ಯಾಗಿಗೆ ತೊಗೊಂಡಿದ್ದೀನಿ. ಮತ್ತು ಹೊರಗಡೆ ಬಂದು ಡಸ್ಟ್ಬಿನಿಗೆ ಹಾಕೋಣ ಅಂತ. ನೋಡಿ ನೀರು ಮಾತ್ರ ನನಗೆ ಸೂಪರ್ ಸಗದಾಗ ಅನಿಸ್ತು. ಫಸ್ಟ್ ಟೈಮ್ ನಾನು ನೀರು ಕುಡಿದದ್ದು ಹಿಂಗೆ. ಕುಡಿಯೋದೇ ಇಲ್ಲ ನಾನು ಔಟ್ ಸೈಡಿಗೆ ಬಂದಾಗೆ ಆ ಥರ ನೀರೆಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ ಜರ್ನಿನ. ಬನ್ನಿ ಮಡಿಕೆ ಸೋಡಾ ಕುಡಿಯೋಣ. ನಾನು ಇದೇ ಫಸ್ಟ್ ಟೈಮು ಮಡಿಕೆ ಸೋಡಾ ಟ್ರೈಯೇ ಮಾಡಿದೆ.
ಹೇಗಿದೆ ಟ್ರೈ ಮಾಡಿ ನೋಡೋಣ. ವೆದರು ಕೋಲ್ಡು, ಇದು ಕೂಡ ಫುಲ್ ಕೋಲ್ಡು. ಬನ್ನಿ ಇದು ಮೇಕಿಂಗ್ ವಿಡಿಯೋ ನೋಡೋಣ, ಯಾವ ಥರ ಮೇಕಿಂಗ್ ಮಾಡ್ತಾರೆ ಇದನ್ನು ಅಂತ. ಬನ್ನಿ ಮಡಿಕೆ ಸೋಡಾ ಕುಡಿದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಫಸ್ಟ್ ಟೈಮ್ ನಾನು ಇದೇ ಕುಡಿತಾ ಇರೋದು. ಟೇಸ್ಟ್ ಮಾತ್ರ ಬಾಯಾಗಿ ಇಟ್ಕೊಂಡೆ ಖಾರ, ಆಮೇಲೆ ಚುಟು ಅಂತೈತೆ. 7up ಕುಡ್ದಾಗ ಇರುತ್ತಲ್ಲ ಆ ಥರ ಫುಲ್ ಖಾರ ಐತೆ. ಯಪ್ಪ, ನನಗೆ ಹೊಟ್ಟೆಲ್ಲ ಉರಿ ಬಿದ್ದೋಯ್ತೆ, ಬಾಯೆಲ್ಲ ಉರಿ, ಹೊಟ್ಟೆಲ್ಲ ಉರಿ. ಯಾಕನ ಕುಡ್ದೆ ಅನಿಸಿತ್ತು ನನಗೇನಂತೇನು ಸಖತ್ ಅಂತ ಅನಿಸಿಲ್ಲ. ಈ ಖಾರ ತಿನ್ನೋರಿಗೆಲ್ಲ ಚೆನ್ನಾಗಿರುತ್ತೆ. ಹಂಗೆ ಸ್ವಲ್ಪ ಮುಂದೆ ಬಂದ್ವಿ. ಕಾಫಿ ಎಸ್ಟೇಟು ಎಷ್ಟಿದೆ, ಹೆಂಗಿದೆ ನೋಡೋಣ ಅಂತ. ಬೀಜ ನೋಡಿ ಎಷ್ಟು ಬಿಟ್ಟಿದೆ ಒಂದರಲ್ಲಿ. ಒಂದು ಕೊನೆಗೆ ಇಷ್ಟೊಂದು. ಲಂಚ್ ಟೈಮ್ ಆಯಿತು. ಸೇಮ್ ಹೋಟ್ಲು, ಟೇಸ್ಟ್ ಚೆನ್ನಾಗಿದೆ ಅಂತ ಮತ್ತೆ ಅಲ್ಲಿಗೆ ಬಂದ್ವಿ. ಅನ್ನ ಸಾರು ಹೇಳಿದ್ದೆ, ಪೂರಿ ಬೇರೆ ಕೊಟ್ಟರು. ನನಗೆ ಇಷ್ಟ ಅಲ್ದಂದರೆ ಟಿಫನ್ನೇ ಪೂರಿನೇ. ಪೂರಿ ತಿನ್ನಲಿಲ್ಲ ನಾನು, ತಮ್ಮಗೆ ಕೊಟ್ಟೆ. ರೈಸು ಬಂತು. ನಾವೆಲ್ಲ ಅನ್ನ ಸಾರು ತಗೊಂಡ್ರೆ ನಮ್ಮ ತಮ್ಮ ಮಾತ್ರ ವೆರೈಟಿ ಏನೋ ಬೇರೆ ತೊಗೊಂಡಿದ್ದೆ. ನಾನು ಅದನ್ನು ಸ್ವಲ್ಪ ಟೇಸ್ಟ್ ನೋಡಿದೆ. ಊಟ ಆಯಿತು. ಬನ್ನಿ ಹೋಗೋಣ ಮುಂದೆ ಹಂಗೆ.
ಓಡಿಸಿ ಸಾಕಾಯಿತು. ಒಂದು ಕಾಫಿ ಬ್ರೇಕ್ ತಗೊಂಡ್ವಿ. ಕಾಫಿ ಸಖತ್ತಾಗಿತ್ತು ಇಲ್ಲಿ. ನಾನು ಹೋಗಿ ಕಾಫಿ ಆರ್ಡ್ರ್ ಮಾಡಿ ಬಂದೆ. ಅಣ್ಣಂದು ವಿಡಿಯೋನ ಇನ್ನೊಂದು ಯೂಟ್ಯೂಬ್ ನಮ್ಮ ತಮ್ಮನ ಒಂದು ಯೂಟ್ಯೂಬ್ ಚಾನಲ್ ಐತೆ, ಸಬ್ಸ್ಕ್ರೈಬ್ ಆಗಿ ಅವನದು ಕೂಡ. ಅವ್ನ ಯೂಟ್ಯೂಬ್ ಚಾನಲ್ ಹೆಸರಲ್ಲಿ ಹಾಕ್ತೀನಿ. ಅವನಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದ ಒಂದು ವಿಡಿಯೋನ. ಅದನ್ನು ಅಣ್ಣ ಫೋನಲ್ಲಿ ನೋಡ್ತಾ ಇದ್ದ. ಅದನ್ನೇ ನಾವು ನಿಮಗೆ ತೋರಿಸ್ತಾ ಇದ್ದೀನಿ. ಅವನದು ಸಖತ್ತಿದೆ. ಯೂಟ್ಯೂಬ್ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಣ್ಣ ಲೆಮನ್ ಟೀ ಕೇಳಿದ್ದ. ಇಬ್ಬರು ಲೆಮನ್ ಟೀ, ಒಬ್ಬನು ನಾರ್ಮಲ್ ಟೀ, ನಂದು ಕಾಫಿ. ಅಬ್ಬ ಅಂತೂ ಇವಾಗ ನನಗೆ ಹೋಗಿ ಬರೋ ಮಟ್ಟ ನಾನೇ ಹೊಡೆದಿದ್ದೀನಿ. ಇಲ್ಲಿದೆ ಇನ್ನೊಂದು 60 ಕಿಲೋಮೀಟ್ರೇ ಇರಬೇಕು. ಅಲ್ಲೇ ನೋವು ಬರೋಕೆ ಹಚ್ಬಿಟ್ವ. ಇಲ್ಲಿಂದ ಒಂದು 60 ಕಿಲೋಮೀಟ್ರ್ ಇರೋಕು. ಹಿಂಗೆ ಮಡ್ಸೋಕೆ ಬರ್ತಿಲ್ಲ. ಅದಕ್ಕೆ ಸ್ವಲ್ಪ ಆರಾಮಾಗಿ ಹಿಂದೆ ಕುಂದ್ರಾನ ಅಂತ ಅಣ್ಣನ ರಾಯಲ್ ಎನ್ಫೀಲ್ಡಾಗ ನಾನು ಕುಂತ್ಕೊಂಡು ಚಿಲ್ಲಾಗ ಒಳ್ಳೆ ಸೀಟಾಗಿ ಕುಂತ್ಕೊಂಡು ನಾನು ಹೋಗ್ತಾಯಿದ್ದೀನಿ. ತಮ್ಮ ಕೊಟ್ಬಿಟ್ಟು ನೀವು ಓಡ್ಸೋಕ್ಕೆ. ತಮ್ಮ ಓಡಿಸ್ಲಿ ಸ್ವಲ್ಪ ಹೊತ್ತು. ಫೈನಲಿ ನಮ್ಮ ಟ್ರಿಪ್ ಮುಗೀತು. ದುರ್ಗ ಬಂತು. ಜರ್ನಿ ಸಖತ್ತಾಗಿತ್ತು. ಮಳೆ, ಬಿಸಿಲು, ಗಾಳಿ, ಚಳಿ. ನನಗೆ ಮೆಮೊರೇಬಲ್ ಟ್ರಿಪ್ ಇದು. ಒಳ್ಳೆ ಸಖತ್ತಿತ್ತು. ಈ ಥರ ಎಲ್ಲ ಮಳೆಗೆಲ್ಲ ಹೋಗಿಲ್ಲ ನಾನು ಇವಾಗ. ಅದು ಬೇರೆ ಘಾಟ್ ಸೆಕ್ಷನ್ ಬೇರೆ, ಟರ್ನ್ಗಳು, ಅದಕ್ಕೆ ಸಖತ್ತಾಗಿತ್ತು. ಅಂತೂ ಮನೆಗೆ ಬಂದ್ವಿ. ನಮ್ಮ ಗಾಡಿಗೆ ಈ ವಾರ ಎಷ್ಟು ಸಿಕ್ತು. ಓಕೆ ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗೆ.